ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರನ ಮಾತು ಮನಸ್ಸಿನಲ್ಲಿ ಏನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಹಾಸನದ ಸಿಂಹಾಸನ ಏರೋದು ಯಾರು? ಹಾಸನದ ಜೆಡಿಎಸ್ ಕೋಟೆ ಭೇದಿಸಿರುವಂತ ಪ್ರೀತಮ್ ಮತ್ತೆ ಸಕ್ಸಸ್ ಆಗ್ತಾರಾ? ಮತ್ತೆ ಜೆಡಿಎಸ್ ತೆಕ್ಕೆಗೆ ಹಾಸನ ಸಿಗುತ್ತಾ ಅಥವಾ ಒಳೇಟಿನಲ್ಲಿ ಜೆಡಿಎಸ್ ನೆಲ ಕಚ್ಚುತ್ತಾ? ಬಿಜೆಪಿ ಜೆಡಿಎಸ್ ಜಿದ್ದಾಜಿದ್ದಿನ ಮಧ್ಯೆ ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ವಾ? ಇಡೀ ರಾಜ್ಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿರುವ ಹಾಗೆ ಸಾಕಷ್ಟು ಜಿದ್ದಾಜಿದ್ದಿಗೆ ಪ್ರತಿಷ್ಠೆಗೆ ವೇದಿಕೆಯಾಗಿರುವಂತ ಕ್ಷೇತ್ರ ಹಾಸನ. ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಸದ್ಯ ಬಿಜೆಪಿಯ ಪ್ರೀತಮ್ ಗೌಡ ಶಾಸಕರಾಗಿದ್ದಾರೆ. ಜೆಡಿಎಸ್ ಮತ್ತೆ ಗೆಲ್ಲಲೇಬೇಕು ಅಂತ ಹೊರಟಿದೆ. ಆದ್ರೆ ಅಭ್ಯರ್ಥಿ ವಿಚಾರಕ್ಕೆ ದೇವೇಗೌಡರ ಕುಟುಂಬದಲ್ಲೇ ಭಿನ್ನಾಭಿಪ್ರಾಯ ಮೂಡಿಸಿದೆ. ಎಚ್ಡಿಕೆ ಸ್ವರೂಪರವಾಗಿ ನಿಂತ್ರೆ ರೇವಣ್ಣ ನನಗೆ ಇಲ್ಲವೇ ಪತ್ನಿ ಭವಾನಿಗೆ ಟಿಕೆಟ್ ಕೊಡಿ ಅಂತ ಪಟ್ಟನೆ ಹಿಡಿದಿದ್ದಾರೆ. ಕಾಂಗ್ರೆಸ್ ಸದ್ಯದ ಪರಿಸ್ಥಿತಿಯಲ್ಲಿ ಮಂಕಾಗಿದೆ. ತಮ್ಮ ಅಧಿಕಾರಾವಧಿಯಲ್ಲಿ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ರೂ ಕೂಡ ಕ್ಷೇತ್ರವನ್ನ ಕಳೆದುಕೊಳ್ಳುವಂತಾಯ್ತಲ್ಲ ಅಂತ ರೇವಣ್ಣ ಕೈ ಹಿಸಿಕಿಕೊಳ್ಳುವಂತಾಗಿದೆ. ಇದುವರೆಗೂ ನಡೆದಂತ 14 ಚುನಾವಣೆಗಳಲ್ಲಿ ಒಮ್ಮೆ ಪಕ್ಷೇತರ, ಒಮ್ಮೆ ಸ್ವತಂತ್ರ ಪಕ್ಷ, 4 ಬಾರಿ ಕಾಂಗ್ರೆಸ್, 2 ಬಾರಿ ಜನತಾ ಪಕ್ಷ, 2 ಬಾರಿ ಬಿಜೆಪಿ ಮತ್ತು 4 ಬಾರಿ ಜೆಡಿಎಸ್ ಗೆದ್ದಿದೆ. ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋದಾದ್ರೆ ಕ್ಷೇತ್ರದಲ್ಲಿ ಒಟ್ಟು ಮತದಾರರು 2,35,262. ಇದರಲ್ಲಿ ಒಕ್ಕಲಿಗ ಮತದಾರರು ಅಧಿಕ ಸಂಖ್ಯೆಯಲ್ಲಿದ್ದರೂ ಅವರಲ್ಲಿರುವಂತ ದಾಸಗೌಡ ಮತ್ತು ಮುಳ್ಳುಗೌಡ ಎಂಬ ಒಳ ಪಂಗಡಗಳ ನಡುವಿನ ತಿಕ್ಕಾಟಕ್ಕೆ ಹಲವು ದಶಕಗಳ ಇತಿಹಾಸವಿದೆ. ಇಲ್ಲಿ ಒಕ್ಕಲಿಗ ಮತದಾರರೇ ನಿರ್ಣಾಯಕ. ಕ್ಷೇತ್ರದಲ್ಲಿ ಯಾರೆಲ್ಲ ಟಿಕೆಟ್ ರೇಸ್ನಲ್ಲಿದ್ದಾರೆ ಅಂತ ನೋಡೋದಾದ್ರೆ ಬಿಜೆಪಿಯಿಂದ ಹಾಲಿ ಶಾಸಕ ಪ್ರೀತಮ್ ಜೆ ಗೌಡ ಅಖಾಡಕ್ಕೆ ಧುಮುಕ್ಲಿಕ್ಕೆ ಸಜ್ಜಾಗಿದ್ದಾರೆ. ಜೆಡಿಎಸ್ನಿಂದ ಭವಾನಿ ರೇವಣ್ಣ, ಸ್ವರೂಪ್ ಪ್ರಕಾಶ್ ಹಾಗೂ ಎಚ್ ಡಿ ರೇವಣ್ಣ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಬನವಾಸೆ ರಂಗಸ್ವಾಮಿ, ಬಾಗೂರು ಮಂಜೇಗೌಡ, ಬಿಕೆ ರಂಗಸ್ವಾಮಿ ಹೆಸರು ರೇಸ್ನಲ್ಲಿವೆ. ಕಳೆದ 5 ವರ್ಷದಲ್ಲಿ ಶಾಸಕ ಪ್ರೀತಮ್ ಗೌಡ ಮಾಡಿರುವಂತ ಕೆಲಸ ಏನು, ಇನ್ನು ಆಗ್ಬೇಕಾದಂತ ಕೆಲಸಗಳೇನು ಅಂತ ನೋಡೋಣ. ಕ್ಷೇತ್ರದಲ್ಲಿ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಬಹುತೇಕ ರಸ್ತೆ ನಿರ್ಮಾಣ ಕೆಲಸ ಆಗಿದೆ. ಯುಜಿಡಿ ವ್ಯವಸ್ಥೆ ಕಾಮಗಾರಿ ಆಗಿದೆ. ನಗರದ ಎಲ್ಲ ವಾರ್ಡ್ಗಳಲ್ಲಿಯೂ ಕೂಡ ಪಾರ್ಕ್ಗಳ ಅಭಿವೃದ್ಧಿ, ಗ್ರಾಮೀಣ ಭಾಗದಲ್ಲಿ ಕೆರೆಗಳ ಅಭಿವೃದ್ಧಿ ಆಗಿದೆ. ನಗರದಲ್ಲಿ ಕಗ್ಗಂಟಾಗಿದ್ದಂತ 80 ಅಡಿ ರಸ್ತೆ ಕಾಮಗಾರಿ ಸಂಪೂರ್ಣ ಮುಗಿದಿದೆ. ಹಾಸನ ವಿಮಾನ ನಿಲ್ದಾಣ ಕಾಮಗಾರಿ ಪ್ರಗತಿಯಲ್ಲಿದೆ. ಕ್ಷೇತ್ರದ ಬೇಡಿಕೆಗಳು ಏನಿವೆ ಅಂತ ನೋಡೋದಾದ್ರೆ ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಬೇಕು. ನಗರದ ತುಂಬೆಲ್ಲ ಧೂಳು ಕಾಣುತ್ತೆ, ಇದಕ್ಕೆ ಪರಿಹಾರ ಇಲ್ಲ. ರೈತರ ಅನುಕೂಲಕ್ಕೆ ಆಲೂಗಡ್ಡೆ ಕೋಲ್ಡ್ ಸ್ಟೋರೇಜ್ ಮಾಡಬೇಕು. ನಗರ ಪ್ರದೇಶಗಳ ರಸ್ತೆಗಳು ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಕ್ಷೇತ್ರದ ಜನ ಈ ಬಾರಿ ಎಲೆಕ್ಷನ್ಗೆ ಸಜ್ಜಾಗಿದ್ದಾರೆ. ನಾವಿವತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಅಂದ್ರೆ ಪುರಾಣ ಪ್ರಸಿದ್ಧವಾಗಿರುವಂತಹ ಹಾಸನಾಂಬೆಯ ಆಶೀರ್ವಾದ ಪಡೆದಲೇ ಇರಕ್ಕಾಗತ್ತಾ? ಹಾಗೆ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡದಲೇ ಇರಕ್ಕಾಗತ್ತಾ? ಕಾರ್ಯಕ್ರಮ ಆರಂಭ ಮಾಡ್ಲಿಕ್ಕೂ ಮುಂಚೆ ಹಾಸನಾಂಬೆಯ ಆಶೀರ್ವಾದ ಮತ್ತೆ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂಡು ಬರೋಣ ಬನ್ನಿ. ಹಾಸನ ಜಿಲ್ಲೆಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ, ಪ್ರತಿಷ್ಠೆ, ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಈ ಬಾರಿ ಹಾಸನದ ಹಾಲಿ ಶಾಸಕ ಪ್ರೀತಮ್ ಗೌಡ್ರು ಮತ್ತೆ ಗೆಲ್ತಾರ? ದೇವೇಗೌಡರ ಕುಟುಂಬಕ್ಕೆ ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ ಪ್ರೀತಮ್ ಗೌಡ್ರು. ಈ ಸವಾಲನ್ನ ಸ್ವೀಕರಿಸ್ತಾರ ರೇವಣ್ಣ ಅಥವಾ ಸ್ವರೂಪ್ ಅವರಿಗೆ ಟಿಕೆಟ್ ಸಿಗುತ್ತಾ? ಜೆಡಿಎಸ್ ನಿಂದ ಯಾರು ಟಿಕೆಟ್ ಅನ್ನ ಪಡ್ಕೊಂಡ್ರೆ ಪ್ರೀತಮ್ ಗೌಡ್ರನ್ನ ಸೋಲಿಸ್ತಾರೆ? ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಹಣಾಹಣಿಯಲ್ಲಿ ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆಯಾ? ಹಾಸನದ ಸಿಂಹಾಸನವನ್ನ ಏರುವಂತವ್ರು ಯಾರು? ಹಾಸನ ಜನ ಜಾತಿನ, ಪಕ್ಷನ, ವ್ಯಕ್ತಿನ, ಅಭಿವೃದ್ಧಿನ ಯಾರಿಗೆ ಮನ್ನಣೆಯನ್ನ ಕೊಡ್ತಾ ಇದ್ದಾರೆ? ಈ ಬಾರಿ ಜನರ ಮನಸ್ಸಿನಲ್ಲಿ ಯಾರಿಗೆ ಮತ ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾವು ಈಗ
ಈಗ ಹಾಸನ ಸಿಟಿ ಬಸ್ ಸ್ಟ್ಯಾಂಡ್ ನಲ್ಲಿ ಇದೀವಿ. ಇಲ್ಲಿನ ಜನ ಏನ್ ಹೇಳ್ತಾರೆ, ಯಾರ ಪರವಾಗಿ ಮಾತಾಡ್ತಾರೆ, ಯಾರಿಗೆ ಮತ ಅಂತ ಹೇಳ್ತಾರೆ, ಪ್ರೀತಮ್ ಗೌಡ್ರ 5 ವರ್ಷದ ಅಧಿಕಾರದ ಅವಧಿಯಲ್ಲಿ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಹೆಲ್ಪ್ ಮಾಡಿದ್ರ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ ಜೊತೆ ಸಾಕಷ್ಟು ಜನ ಮಹಿಳೆಯರು ಕೂಡ ಇದ್ದಾರೆ. ಫಸ್ಟ್ ಮಹಿಳೆಯರಿಂದನೇ ಶುರು ಮಾಡ್ಬಿಡ್ತೀನಿ. ನಮಸ್ಕಾರ ಅಮ್ಮ, ನಿಮ್ಗೆ ಯಾರು ಬರ್ಬೇಕು, ನೆಕ್ಸ್ಟ್ MLA ಯಾರಾಗ್ಬೇಕು? ನಮ್ಗೆ ಯಾರು ಬಂದ್ರು ಒಳ್ಳೇದೇನೆ. ಅಲ್ಲ, ನಿಮ್ಗೆ ನಮ್ ಯಾವ ಕಡೆಗೆ ಪಕ್ಷ ಯಾರು ಇಷ್ಟ? ಕೆಲಸ ನಡೀತಾ ಇಲ್ವಲ್ಲ, ಯಾವ್ದು ಬಂದ್ರು ಹೇಳಕ್ಕೆ. ಕೆಲಸ ನಡೆದ್ರೆ ನಮ್ಗೆ ಅನುಕೂಲ ಅಂತ ಹೇಳ್ತೀವಿ. ನಮ್ ಕಡೆ ಯಾವ್ದು ಕೆಲಸನೇ ನಡೆದಿಲ್ವಲ್ಲ. ಪ್ರೀತಮ್ ಗೌಡ್ರು ಬಂದಿಲ್ವಾ? ನಮ್ ಕಡೆ ಬಂದಿಲ್ಲ. ಓಟ್ ಹಾಕ್ಸ್ಕೊಂಡು ಹೋದ್ರ ಮತ್ತೆ ಕಾಣ್ತಿಲ್ಲ. ಪಾಪ ನಮಗ್ ಬಂದೇ ಇಲ್ಲ, ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ನಮ್ ಕಡೆಗೆ ಬಂದಿಲ್ಲ. ಓಕೆ, ಯಾರು ಆಗ್ಬೇಕು ಅದು ಇಲ್ವಾ? ಭವಾನಿ ರೇವಣ್ಣ ಅವ್ರು ಬರ್ಬೇಕಾ? ಯಾರು ಬಂದ್ರು ಸಂತೋಷನೇ ನಮ್ಗೆ. ಯಾರು ಫೈಟ್ ಕೊಡ್ತಾರೆ? ಫೈಟು ನಮ್ಮ ಪ್ರಕಾರ ಭವಾನಿ ಬಂದರೆ ಫೈಟ್ ಕೊಡೋಕ್ಕಾಗಲ್ಲ. ಸ್ವರೂಪ್ ಅವರು ಏನಾರು ಬಂದರೆ ಫೈಟ್ ಕೊಡ್ತಾರೆ. ಭವಾನಿ ಯಾಕೆಂದರೆ ಕುಟುಂಬ ರಾಜಕಾರಣ ಆಗುತ್ತೆ, ಅವ್ರ ಅಭಿವೃದ್ಧಿ ಮಾಡಿರ್ಬೋದು. ಆದರೂ ಕೂಡ ಈಗ ಬೆಳವಣಿಗೆ ನೋಡ್ತಾರೆ ಅಂದರೆ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿ ನೋಡಿದ್ರೆ ಪ್ರೀತಮ್ ವಿಜಯಗೌಡ ಅವರೇ ಗೆಲ್ಲೋದು. ಯಾಕೆ ಅಂತಂದರೆ ಪ್ರೀತಮ್ ಗೌಡ ಒಬ್ಬ ವ್ಯಕ್ತಿ ಈಗಿನ ಮಾತನ್ ಜನತೆಯ ಶಕ್ತಿ. ಯುವಕರು ಯಾರು ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಹಾಕೋದಂತಾರಲ್ಲ ಪ್ರೀತಮ್ ಗೌಡರಿಗೆ. ಅವ್ರು ಹೋಗೋ ಅಲ್ಲಿ ಅವ್ರ ಮನೆ ಹತ್ರ ಹೋದಾಗ ಅವ್ರು ಕೊಡುವಂಥ ಗೌರವ ಆಗಿರ್ಬೋದು, ಅವ್ರ ಕಾರ್ಯಕರ್ತರು ಕೊಡುವಂಥ ಗೌರವ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಒಂದು ವಿಷಯ ತಗೊಂಡೋದ್ರು ಕೂಡ ಅದೆಲ್ಲ ಸಾಲ್ವ್ ಮಾಡುವಂಥದ್ದು ಪ್ರೀತಮ್ ಗೌಡ ನೋಡ್ಬಿಟ್ಟು ನಾವು ಕಲಿಬೇಕು. ನೀವು ಯುವ ಮತದಾರರಾಗಿದ್ದೀರಾ, ಜಾತಿ ನೋಡ್ತೀರಾ, ವ್ಯಕ್ತಿ ನೋಡ್ತೀರಾ, ಪಕ್ಷ ನೋಡ್ತೀರಾ, ಅಭಿವೃದ್ಧಿ ನೋಡ್ತೀರಾ? ಜಾತಿ ಪಕ್ಷ ನೋಡೋನು ಆಗಿನ ಕಾಲದ ಸರ್. ಈಗಿನ ಕಾಲದ ಎಲ್ಲ ನೋಡೋದು ಬೆಳವಣಿಗೆ, ಅಭಿವೃದ್ಧಿ ಯಾರು ನೋಡ್ತಾರೆ ಅವ್ರಿಗೆ ಮಾತ್ರ. ನಾನು ಹೇಳೋದಷ್ಟೇ, ಜಾತಿ ಮತ ಯಾರಿಗೂ ನೋಡಕ್ ಹೋಗ್ಬೇಡಿ. ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತಾನೆ ಮಾತ್ರ ನೀವು ಓಟ್ ಹಾಕಿ. ಅಭಿವೃದ್ಧಿ ಮಾಡಿದರೆ ಅದಕ್ಕೆ ಓಟ್ ಹಾಕ್ತಾರೆ ಸರ್. ಯಾರೇನೋ ಗೊತ್ತಿಲ್ಲ ಸರ್, ನಮ್ಮೂರಿಗೆ ನಮ್ಮ ಸಮುದ್ರಹಳ್ಳಿ ಬರುತ್ತೆ ಸರ್. ನಮ್ಮ ಸಮುದ್ರಹಳ್ಳಿ ಮಾತ್ರ ಪ್ರೀತಮ್ ಗೌಡರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ರೋಡ್ ಆಗಿರ್ಬೋದು, ನಾವು ದೇವಸ್ಥಾನ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ. ಯಾವಾಗ ಓವರ್ತು ಸ್ಪಂದಿಸ್ತಾರೆ ವ್ಯಕ್ತಿ. ಇವಾಗ ಬೇರೆ ತರ ಅಲ್ಲ ಅವರು. ಕೆಲವರು ಮಂತಕ್ಕೆ ಹೋದ್ರೆ ಟೀನು ಕೊಡಲ್ಲ. ನೀವು ಕೇಳಿರ್ಬೋದು, ಅವರು ದೊಡ್ಡ ಮನೆ ತರ ಅಷ್ಟೇನೆ. ಕೆಲವ್ರು ಮಂತಕ್ಕೆ ಹೋದ್ರೆ ಟೀನು ಕೊಡಲ್ಲ. ಆ ರಾಸನ್ ಅವ್ರ ಮಂತಕ್ಕೆ ಹೋಗ್ಬಿಟ್ಟು ಎಷ್ಟು ಇವಾಗ ಹೋಗಿ ನೋಡಿ ಈ ಮನೆತ ಎಷ್ಟು ಜನ ನಿಂತಿರ್ತಾರೆ ಕೇಳಿ. ಅವಯ್ಯ ಎಲ್ಲ ಪ್ರತಿಯೊಬ್ಬರಿಗೂ ಪ್ರೀತಮ್ ಜಯಗೌಡ್ರವರು ಬಂದು ಕೇಳಿ ಮಾತಾಡಿ ಏನಾಗಿದಪ್ಪ ನಿಂಗೆ, ಏನಾಗಬೇಕಿತ್ತು ಅಂತ ಕೇಳ್ತಾರೆ. ಅದಾಗುತ್ತಾ ಬಿಡುತ್ತೋ ಅದ್ರ ಬಗ್ಗೆ ಮಾಹಿತಿ, ಸಂಪೂರ್ಣ ಮಾಹಿತಿ ನೀಡ್ತಾರೆ ಆ ಕಾರ್ಯಕರ್ತರು ಕೂಡ. ಟಫ್ ಫೈಟ್ ಅಂದ್ರೆ ಯಾರು? ಟಫ್ ಫೈಟ್ ಅಂದ್ರೆ ನಮಗೆ ಇತ್ತೀಚಿನ ಲೆಕ್ಕಾಚಾರದಲ್ಲಿ ಸ್ವರೂಪ್ ರೇವಣ್ಣ ಅವರು ಬರ್ತಾರೆ ನಿಂತ್ಕೊಳ್ತಾರೆ ಅಂತ ಇದ್ರು, ಭವಾನಿ ಅವ್ರು ಬರ್ತಾರೆ ನಿಂತ್ಕೊಳ್ತಾರೆ ಅಂತಿದ್ರು. ಅವ್ರು ಬಂದ್ರೆ ಆಗುತ್ತಾ? ಅವ್ರು ಬಂದು ನಿಂತ್ಕೊಂಡು ಗೆದ್ರೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಹುಡುಕೊಂಡು ನಾವು. ಅದಕ್ಕೆ ಇಲ್ಲಿ ಸ್ಥಳೀಯರ ಅವಕಾಶ ಇದೆ. ಮನೆ ಹೋದ್ರೂ ಸಿಗ್ತಾರೆ. ಅವ್ರದ್ದು ಸಪ್ರೇಟ್ ಆಫೀಸ್ ಮಾಡಿರ್ತಾರೆ. ಎಲ್ಲ ಎರಡು ಕಡೆ ಒಂದ್ ಕಡೆ ಸಿಗ್ತಾರೆ. ಇಲ್ಲಿ ಪಕ್ಷ JDS ಪಕ್ಷ, ವ್ಯಕ್ತಿ ಅಭಿವೃದ್ಧಿ ಎಲ್ಲ ಉಂಟು. JDS ಪಕ್ಷ ಅಂದ್ರೆ ಹಾಸನಲ್ಲಿ ಅವರೇ ಮೇಯ್ನ್. JDS ಪಕ್ಷದಲ್ಲೇ ಫೈಟ್ ನಡೀತಾ ಇದೆಯಲ್ಲ ಟಿಕೆಟ್ಗೆ. ಏನ್ ಮಾಡ್ತೀರಾ, ಇಬ್ರು ಬೇಕಾದವ್ರೆ. ರೇವಣ್ಣ ಅವರು ಬೇಕಾದವ್ರೆ, ಸ್ವರೂಪ್ ಅವರು ಬೇಕಾದವ್ರೆ. ಇಬ್ರು ಒಳ್ಳೆ ವರ್ಕರು. ಸ್ವರೂಪ್ ಆಗಿರ್ಬೋದು, ರೇವಣ್ಣರಾಗಿರ್ಬೋದು, ಮೊದಲಿಂದಲೂ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನೋಡಿದ್ರ ದೊಡ್ಡ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಫ್ಲೈಓವರ್ ಆಗಿರ್ಬೋದು, ದೊಡ್ಡ ಕೋರ್ಟ್ ಆಗಿರ್ಬೋದು, ಎಲ್ಲ ಬ್ಯೂಟಿಫುಲ್ ವರ್ಕ್ ಮಾಡಿದ್ದಾರೆ. 5 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಪ್ರೀತಮ್ ಗೌಡ್ರು? ಸ್ಯಾಟಿಸ್ಫೈ ಆಗಿಲ್ವಾ ನಿಮ್ಗೆ? ಸರ್, ಅವರು MLA ಆಗಿದ್ದಾರೆ, ಮಾಡಿದ್ದಾರೆ. ಅವ್ರು ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ದಾರೆ ಅವರು. ಆದರೆ ಓವರ್ ಆಲ್ ಮಧ್ಯದೆಲ್ಲ ಮಾಡ್ಕೊಂಡು ಬಂದಿರೋದೇ ರೇವಣ್ಣರು ಮಾಡಿರೋದು. ಆ ಒಂದು ವರ್ಕ್ನ ಅದು 100 years ವರ್ಕ್. ಯುವ ಮತದಾರರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ತೀನಿ. ನಮಸ್ಕಾರ ಸರ್. ಪ್ರೀತಮ್ ಗೌಡ್ರು ಕ್ಲೀನಾಗಿ ಎಲ್ಲ ಇದು ಮಾಡ್ತಿದ್ದಾರೆ. ಎಲ್ಲ ಸಾಕತ್ತು ಜನ ಎಲ್ಲ ಅವ್ರ ಬಗ್ಗೆನೇ ಕ್ಲೀನಾಗಿ ಮಾತಾಡ್ತಾರೆ. ಅಲ್ಲ, ಜನ ಮಾತಾಡ್ತಾರೆ, ಓಕೆ. ನಮ್ ಖುಷಿನ ಅದಲ್ವ, ಇನ್ನೇನು ಜನಿಗೆ ಮಾಡ್ತಾರೆ, ನಮಗೆ ಮಾಡ್ತಾರೆ, ಇನ್ಯಾರಿಗೆ ಮಾಡಿದ್ದಾರೆ. ಯಾರಿಗೆ ಯಾವ ಕಾರಣಕ್ಕೋಸ್ಕರ ಓಟ್ ಹಾಕ್ಬೇಕು ಅಂತ? ಜಾತಿನ, ಅಭಿವೃದ್ಧಿನ? ಜಾತಿ ಗೀತಿ ಎಲ್ಲ ಏನು ಬರುತ್ತಾ, ಪಕ್ಷಕ್ಕೇನಿಲ್ಲ. ನಮ್ಮ ಅಭಿಪ್ರಾಯ ನಾವು ಅದೇ ಹೇಳ್ತಿದ್ವಿ ಅಷ್ಟೇ. ಪ್ರೀತಮ್ ಗೌಡ್ರಿಗೆ ಓಟ್ ಹಾಕ್ಬೇಕು, ಆಗ್ತೀವಿ. ಫೈಟ್ ಯಾರ್ಯಾರ ಇರಲಿ, ಫೈಟ್ ಮುಖ್ಯ ಅಲ್ಲ, ನಮಗೆ ವ್ಯಕ್ತಿ ಮುಖ್ಯ. JDS ನಮ್ಗೆ JDS ಓಟ್ ಹಾಕೋದು. ಕಳೆದ ಬಾರಿ ಸೋಲ್ಸಿದ್ರಲ್ಲ? ನಾವೇ ಸೋಚಿಲ್ಲ. ನಾವು ಅವಾಗಲೂ ಕುಮಾರಣ್ಣಗೆ ಹಾಕಿದ್ದು, ಇವಾಗಲೂ ಕುಮಾರಣ್ಣಗೆ ಹಾಕೋದು, ನೆಕ್ಸ್ಟ್ ಕುಮಾರಣ್ಣಗೆ ಹಾಕೋದು. ಅದು ಬಿಟ್ಟು ನಾವು ಬೇರೆ ಯಾರಿಗೂ ಹಾಕಲ್ಲ. ಕುಮಾರಣ್ಣ ಇರೋವರೆಗೂ ಕುಮಾರಣ್ಣಗೆ ಹಾಕೋದು ನಾವು. ನಮ್ಮ ತಾತನ ಕಾಲದಿದ್ದಲ್ಲ ಅವ್ರಿಗೆ ಹಾಕೋದು, ಇವಾಗಲೂ ಆಗಲಿ ಅವ್ರಿಗೆ ಹಾಕೋದು, ಮುಂದಕ್ಕೂ ಅವ್ರಿಗೆ ಹಾಕೋದು. ನಮ್ಮ ರೈತರು ಉದ್ಧಾರ ಆಗ್ಬೇಕು, ನಮ್ಮ ರೈತರು ಚೆನ್ನಾಗಿರ್ಬೇಕು ಅಂದ್ರೆ ಅವ್ರು ಬಂದ್ರೆ ಉದ್ಧಾರ ಚೆನ್ನಾಗಿರೋದು. ಇವ್ರು ಯಾರು ಬಂದ್ರು ಉದ್ಧಾರ ಆಗಲ್ಲ. ಯಾರು ಅವ್ರು ಏನು ಅವ್ರ ಬಗ್ಗೆ ನಾವು ಯಾರ ಬಗ್ಗೆ ಮಾತಾಡಕ್ಕೆ, ನಾವು ಯಾರ ಬಗ್ಗೆ ಮಾತಾಡ್ತಿಲ್ಲ. ನಮಗೆ ಬರ್ಬೇಕಾದ್ರೆ ನಮ್ಗೆ ಕುಮಾರಣ್ಣ ಬರ್ಬೇಕು, JDS ಬರ್ಬೇಕು. ಯಾರಾದ್ರೂ ನಮ್ಗೆ JDSಗೆ ಓಟು. ಒಂದು ಕೆಲಸ ಮಾಡಿದ್ದಾರೆ ಖಂಡಿತವಾಗ್ಲೂ. ಈ ಸತಿ ಅವರು ಗೆಲ್ತಾರೆ ಅಂತ 100% ಈಗ ಎಲ್ಲರ ಮಾಹಿತಿ ಪ್ರಕಾರ ಬಂದಿದೆ. ಯಾವ ಊರಿಗೆ ಹೋದ್ರು ಕೂಡ ಒಂದು ಲೇಡಿ ಇರ್ಬೋದು, ಜೆಂಟ್ಸ್ ಇರ್ಬೋದು, ಅವ್ರ ಬಗ್ಗೆ ಒಪಿನಿಯನ್ ಇದೆ.
ನೋಡ್ಬೇಕು ಹೆಂಗೆ ಜನ ಹೆಂಗೆ ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಜೆಡಿಎಸ್ ಭದ್ರಕೋಟೆ ಅಂತಾರೆ, ಪ್ರೀತಮ್ ಗೌಡ್ರೆ ಗೆಲ್ತಾರೆ ಅಂತಾರಲ್ಲ, ಹೆಂಗೆ? ಖಂಡಿತ ಫೈಟ್ ಇದೆ ಸರ್. ಭದ್ರಕೋಟೆ JDS ಓಕೆ, ಆದ್ರೆ ಪ್ರೀತಮ್ ಗೌಡ್ರಿಗೂ ರೇವಣ್ಣರಿಗೂ ತುಂಬಾ ಫೈಟ್ ಇದೆ. ಈ ಸಲ ತುಂಬಾ ಕಾಂಪಿಟೇಷನ್ ಇದೆ. ಪ್ರೀತಮ್ ಗೌಡ್ರನ್ನ ಸೋಲಿಸಬಹುದು. ಖಂಡಿತವಾಗ್ಲೂ ನಾವು ಸ್ವರೂಪ್ ಅವ್ರು ನಿಂತ್ರೆ ಗೆಲ್ಲಿಸ್ಬೋದು. ಈ ಸ್ವರೂಪ್ ಅವ್ರನ್ನ ಪ್ರೀತಮ್ ಗೌಡ್ರು ಸೋಲೋ ಚಾನ್ಸಸ್ ಇದೆ. ರೇವಣ್ಣ ಬಂದ್ರೆ ನೋಡ್ಬೇಕು ಸರ್ ಹೆಂಗೆ ಅಂತ. ಆದ್ರೆ ಸ್ವರೂಪಗೆ ತುಂಬಾ ಭವಾನಿ ಅವ್ರು ಬಂದ್ರು ಕೂಡ ಒಟ್ಟಿನಲ್ಲಿ ಅವರು ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ರು ಕೂಡ ಸ್ವರೂಪಗೆ ಟಿಕೆಟ್ ಸಿಕ್ಕಿದ್ರೆ 100% ಗೆಲ್ತಾರೆ. JDS ಸ್ವರೂಪ್ ಅವರೇ ಗೆಲ್ತಾರೆ. ಯಾಕೆಂದ್ರೆ ಅವರ ತಂದೆ ಅನುಕಂಪದ ಓಟುಗಳಿದಾವೆ. 100% ಸ್ವರೂಪ್ ಬಂದ್ರೆ ನಾವು 100% ಅವ್ರನ್ನ ಗೆಲ್ಸೋ ವ್ಯವಸ್ಥೆ ಮಾಡ್ತೀವಿ. ಇಲ್ಲೇ ಈ ಸಲ ಅಪರೂಪದಂಗೆ ಗೆದ್ದಿದ್ರು ಇವರು, ಈಗಿರೋ ಶಾಸಕರು. ಅನ್ಎಕ್ಸ್ಪೆಕ್ಟೆಡ್ ಅವ್ರು ಗೆದ್ದಿರೋದು. ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಯಾರೇ ಶಾಸಕ ಆದ್ರೂ ಕೆಲಸ ಮಾಡ್ತಾನೆ. ಏನು ಅವ್ರ ಮನೆ ದುಡ್ಡು ತಂದೇನು ಯಾರು ಮಾಡಿರಲ್ಲ. ಅವರು 1000 ಕೋಟಿ ತಂದು ಮಾಡಿದಾರೆ ಇಲ್ಲಿ ಕೆಲಸನ. ಏನ್ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ರ ಜೊತೆ ಲೂಟಿನೂ ಮಾಡಿದ್ದಾರೆ. ಜನಗಳಿಗೆ ಅವ್ರ ಮೇಲೆ ಬೇಜಾರು ಇದೆ, ಒಳ್ಳೇದು ಇದೆ. ಕೆಲವ್ರು ಹೇಳ್ತಾರೆ ಇಲ್ಲ ಇವರೇ ಗೆಲ್ತಾರೆ ಅಂತ. ಇದು ಈ ಸಲ ಆ ಥರ ಆಗಲ್ಲ. ಜನಗಳು ಬೇಸತ್ತೋಗಿದ್ದಾರೆ. ಸಾಮಾನ್ಯ ನ್ಯಾಯ ಕೊಡ್ತಾರೆ, ಅಂತರ್ನ ಗೆಲ್ಲಿಸ್ಬೇಕು. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಈ ಸಲ ಇಲ್ಲಿ 4 ಫೈಟ್ ಇದೆ ಸರ್. ಜನಗಳು ನೋಡ್ಬಿಟ್ಟು ಒಳ್ಳೆನೇ ಆಯ್ಕೆ ಮಾಡ್ತಾರೆ. ನಮಗೆ ಗೊತ್ತಿದೆ ರೇವಣ್ಣರು, ಯಾಕೆಂದ್ರೆ ಅವರು ಹಾಸನಕ್ಕೆ ಭಾರಿ ಕೊಡುಗೆ ಕೊಟ್ಟಿದ್ದಾರೆ. ಅವ್ರನ್ನ ಯಾವತ್ತೂ ನೆನ್ಕೋಬೇಕು. ಹಾಸನದಲ್ಲಿ ಇವ್ರೇನೋ ರಸ್ತೆ ರೋಡ್ ಇದು ಮಾಡಿದ್ದಾರೆ. ರೇವಣ್ಣರ ಕೊಡುಗೆ ಸಾಯ ತನಕ ಜನ ನೆನ್ಕೋತಾರೆ. ನೋಡೋದೇನ್ ಸರ್, ಜಾತಿನ, ಪಕ್ಷನ, ಅಭಿವೃದ್ಧಿನ, ವ್ಯಕ್ತಿನ? ಸರ್ ನಮಗೆ ನಾನು ಹೇಳಿದ್ನಲ್ಲ, ವ್ಯಕ್ತಿ ಆಮೇಲೆ ಅಭಿವೃದ್ಧಿ, ಜಾತಿ ಆಮೇಲೆ ಪಕ್ಷನ ನೋಡೋಣ. ಪಕ್ಷಾತೀತವಾಗಿ ನಾವು ಯಾವ್ದೇ ಆದ್ರೂ ಒಳ್ಳೆ ವ್ಯಕ್ತಿ ಕೆಲಸ ಮಾಡಬೇಕು, ಜನಸಾಮಾನ್ಯ ಸ್ಪಂದಿಸ್ಬೇಕು. ಅವ್ನು ಭ್ರಷ್ಟ ಆಗಿರ್ಬಾರ್ದು. ಒಂದು ಬಸ್ ಒಳಗೆ ಹೋಗ್ತಾ ಇದೀನಿ, ಅಲ್ಲಿ ಹಾಸನ ಕ್ಷೇತ್ರದ ಜನರು ಇದ್ದಾರೆ. ಅವ್ರ ಮನ್ಸಲ್ಲಿ ಏನಿದೆ, ಪ್ರೀತಮ್ ಗೌಡ್ರು ಅಥವಾ ದೇವೇಗೌಡರ ಕುಟುಂಬದ ಬಗ್ಗೆನೋ ಅಥವಾ ಕಾಂಗ್ರೆಸ್ ಬಗ್ಗೆ ಏನ್ ಮಾತನಾಡ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಿಮ್ಗೆ ಪ್ರೀತಮ್ ಗೌಡ್ರು ಚೆನ್ನಾಗಿ ಮಾಡಿದಾರ ಕೆಲಸನ? ಯಾರು ಬರ್ಬೇಕು ಹಾಸನ ಕ್ಷೇತ್ರಕ್ಕೆ? ಪ್ರೀತಮ್ ಗೌಡ್ರು. ಪ್ರೀತಮ್ ಗೌಡ್ರನ? ಸಾಕಷ್ಟು ಫೈಟ್ ನಡೀತಾ ಇದೆಯಲ್ಲ JDS ನಲ್ಲಿ. ನಡೀಲಿ ಬಿಡಿ, ಅವ್ರಿಗಾಗುತ್ತೆ, ನಮಗೆ ನಾವು ಗೆಲ್ತೀವಿ. ಪ್ರೀತಮ್ ಗೌಡ್ರು ಸೋಲಲ್ಲ ಅನ್ರಿ? ಸೋಲಾಕಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಗೆದ್ದೆ ಗೆಲ್ತಾರೆ. ರೇವಣ್ಣ ಬಂದ್ರೆ ಫೈಟ್ ಆಗ್ಬೋದಾ? ರೇವಣ್ಣ ಬಂದ್ರೆ ಫೈಟ್ ಆಗುತ್ತೆ. ಇಲ್ಲ ಅಂದ್ರೆ ಯಾರು ನಿಂತರು ಪ್ರೀತಮ್ ಗೌಡ್ರೆ ವಿನ್. ಓಕೆ, ಎಲೆಕ್ಷನ್ ಜಿದ್ದಾಜಿದ್ದಿ ಜೋರಾಗಿ ನಡೀತಾ ಇದೆ ಹಾಸನಲ್ಲಿ. ಖಂಡಿತ ಇದೆ ಸರ್. ಈ ಸರಿ ಪ್ರೀತಮ್ ಗೌಡ್ರದೇ ಒಲವಿದೆ. ಆಮೇಲೆ ಅವರ ಅಭಿವೃದ್ಧಿ ಕಾರ್ಯಗಳೆಲ್ಲ ಒಂದ್ ಸ್ವಲ್ಪ ಕಣ್ಣಿಗೆ ರಾಚಾಗಿದ್ದಾವೆ. ತುಂಬಾ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯನ ದಳ ಪಕ್ಷನೂ ಮಾಡಿದೆ. ಆದ್ರೂ ಕೂಡ ಈ ಪ್ರೆಸೆಂಟ್ ಪರಿಸ್ಥಿತಿಲಿ ಪ್ರೀತಮ್ ಗೌಡ್ರದೇ ಒಂದ್ ಸ್ವಲ್ಪ ಒಲವಿದೆ. ಮತ್ತೆ ತುಂಬಾ ಸ್ಲಮ್ ಏರಿಯಾಗಳಿಗೆಲ್ಲ ತುಂಬಾ ಕಟ್ಟ ಕಡೆಯ ಜನ ಅಂತ ಏನಂತ ಅಂತಾರೆ, ಇವರ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವ್ರವರೆಗೂ ತಲುಪೋಗಾಗಿದೆ. ಆ ಏರಿಯಾಗಳಲ್ಲಿ ಹೋಗಿ ನೋಡಿದ್ರೆ ಆಕ್ಚುಲಿ ಅವ್ರು ಯಾರು ಏನು ಮಾತಾಡೋದು ಬೇಡ, ಕೆಲಸನೇ ಮಾತಾಡ್ತಾ ಇದೆ. ಇದು ಯಾರು ಮಾಡ್ತಾ ಇದಾರೆ, ಯಾರಿಂದ ಆಗ್ತಾ ಇದೆ ಅನ್ನೋದು ಜನಗಳಿಗೆ ತುಂಬಾ ನೀಟಾಗಿ ಕಾಣ್ತಾ ಇದೆ ಸರ್. ಸರ್ JDS ಗೆಲ್ಬೇಕು. ಯಾಕೆ? ವ್ಯಕ್ತಿ ಒಳ್ಳೆ ವ್ಯಕ್ತಿ. ಯಾರು? ರೇವಣ್ಣ. ಅವ್ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಹಾಸನ ಜಿಲ್ಲೆಯಲ್ಲಿ ಇದು ಇಂಜಿನಿಯರಿಂಗ್ ಕಾಲೇಜು, ಹಾಸ್ಪಿಟ್ಲು, ಕೋರ್ಟು ಯಾರು ಮಾಡಕ್ಕೆ ಯಾರು ಇರಲಿಲ್ಲ. ಅದರಿಂದ ಅವ್ರು ಮಾಡಿದ ಒಳ್ಳೆ ವ್ಯಕ್ತಿ, ಅವರೇ ಬರ್ಬೇಕು ಅಂತ. ಪ್ರೀತಮ್ ಗೌಡ್ರು? ಪ್ರೀತಮ್ ಗೌಡ್ರು ಏನು ಪ್ರಯೋಜನ ದುಡ್ಡಿಗೋಸ್ಕರಕ್ಕೆ. 5 ವರ್ಷ ಏನು ಮಾಡಿಲ್ಲ. 5 ವರ್ಷ ಎಲ್ಲ ಮಾಡಿದ್ದಾರೆ. ಏನು ರೋಡ್ ಮಾಡಿಬಿಟ್ರೆ ಆಗೋಗ್ಬಿಡ್ತಾ. ಇಂಪಾರ್ಟೆಂಟು ಇದ್ರದ್ದು ಯಾವುದು ಹಾಸ್ಪಿಟ್ಲು ಅವೆಲ್ಲ ಇಂಪಾರ್ಟೆಂಟ್. ರೋಡ್ ಮಾಡ್ರು ಏನು ನಾನು ದುಡ್ಡು ಕೊಟ್ಬಿಟ್ಟು ನಾನು ಮಾಡ್ತೀನಪ್ಪ. ಪ್ರೀತಮ್ ಗೌಡ್ರು ಹೇಳ್ತಾರೆ 50,000 ಹೋಟೆಲ್ ಸೋಲಿಸ್ತೀನಿ ರೇವಣ್ಣನ. ಅವ್ನು ಹೇಳ್ಕೊಳಕ್ಕೆ ಏನಂತೆ ಹೇಳ್ಕೊಳ್ದೀಗ ಇನ್ನು ಈ ಸೀಟ್ ಸಿಕ್ಕಿದ್ರೆ ರೇವಣ್ಗೆ 50,000 ಅಂತಾನೆ ಗೊತ್ತಾಗುತ್ತೆ. ರೇವಣ್ಣ ಬಂದ್ರೆ ಮಾತ್ರ ಗೆಲ್ಲದ? ಗ್ಯಾರಂಟಿ ಶೋರ್. ಬೇರೆಯವ್ರು ಬಂದ್ರೆ? ಭವಾನಿ ಬಂದ್ರು ಆಗ್ತದೆ, ಸ್ವರೂಪ್ ಬಂದ್ರೆ ಆಗಲ್ಲ ಸರ್. ನಾವಿವಾಗ ಹಾಸನದ ಕಟ್ಟಿನಕೆರೆ ಮಾರ್ಕೆಟ್ ನಲ್ಲಿ ಇದೀವಿ. ಮಾರ್ಕೆಟ್ ಅಂದ್ರೆ ನಿಮಗೂ ಕೂಡ ಗೊತ್ತಿದೆ, ಸಿಟಿಯ ಎಲ್ಲಾ ಜನರು ಕೂಡ ಇಲ್ಲಿ ಬಂದು ತರಕಾರಿ ಹಣ್ಣನ್ನ ತೆಗೆದುಕೊಂಡು ಹೋಗಿ ಬರ್ತಾರೆ. ಇಲ್ಲಿನ ಬರುವಂತ ಗ್ರಾಹಕರು ಏನ್ ಹೇಳ್ತಾರೆ, ವ್ಯಾಪಾರಿಗಳಾಗಿರ್ಬೋದು ಗ್ರಾಹಕರಾಗಿರ್ಬೋದು, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಜೊತೆ ಮಹಿಳೆಯರಿದ್ದಾರೆ, ಅವ್ರು ಏನ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕೇಳೋಣ. ಹಾಸನ ತುಂಬಾ ರಂಗೇರಿದೆ ಎಲೆಕ್ಷನ್, ನಿಮ್ಮ ಅಭಿಪ್ರಾಯ ಏನು? ಯಾರು ಬರ್ತಾರೆ ಈ ಬಾರಿ? ಹೇಗಿದೆ ಫೈಟು? ಯಾರು ಬರ್ತಾರೆ ಅನ್ನೋಕ್ಕಿಂತ ಯಾರು ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತವ್ರು ಬರ್ಲಿ ಅಂತ. ನಿಮಗೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ ಹಾಸನದಲ್ಲ?
ಪ್ರೀತಮ್ ಗೌಡ್ರು. ಮಾತಾಡ್ಸ್ಬೇಕಾದ್ರೆ ಒಬ್ರು ಅಲ್ಲಿ ಹಿಂದ್ಗಡೆಯಿಂದ ಕೋರಸ್ ಕೊಡ್ತಾ ಇದ್ರು, ಅವರಲ್ಲ ಇವರಲ್ಲ ಇವ್ರು ಬರ್ಬೇಕು ಅಂತ. ಅವ್ರನ್ನೇ ಮಾತಾಡ್ಸ್ಬಿಡ್ತೀನಿ, ಅವ್ರೇನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಅಣ್ಣ. ನೋಡಿ, 15 ವರ್ಷದಿಂದ JDS ಇಲ್ಲೇ ಇದೆ, ಏನೂ ಮಾಡಿಲ್ಲ. ಈಗ 5 ವರ್ಷದಿಂದ BJP ಬಂದಿದೆ, ಎಲ್ಲ ಮಾಡಿದೆ. ಹಾಸನ ನೋಡಿ, ದೊಡ್ಡವ್ ಯಾರು ಬೇಕಾದ್ರೂ ಮಾಡ್ಬೋದು, ದೊಡ್ಡ ಹಾಸ್ಪಿಟ್ಲ್ ಮಾಡೋ ನಡೆಯಲ್ಲ. ಸಾರ್ವಜನಿಕರು ಚಿಕ್ಕ ಪುಟ್ಟ ಅಂಗಡಿಗಳಾಗಲಿ ಏನಾಗಲಿ ಎಲ್ಲ ಮಾಡ್ಕೊಡ್ಬೇಕು. ಇದೆಲ್ಲ ಮಾಡಿಕೊಟ್ಟಿದ್ದಾರೆ. ನೀರಿನ ವ್ಯವಸ್ಥೆ ಮಾಡ್ತಾರೆ. ಮೊನ್ನೆನೂ ಬಂದರೆ MLA. ಇನ್ನೇನು ಡೈಲಿ ಇಲ್ಲೇ ಕೂರಕ್ಕಾಗಲ್ಲ. MLAಗಳು ಏನು ಬೇಕು ಅದು ಕೇಳಿರ್ತಾರೆ, ಮಾಡ್ತಾರೆ. ಫುಟ್ಪಾತಲ್ಲೆಲ್ಲ ಕೆಲಸ ಆಗಿದೆ ನೋಡಿ, ಇದು ಫುಡ್ ಕೋರ್ಟ್ ಎಲ್ಲ ಆಗಿದೆ. ಅದೆಲ್ಲ ರೇವಣ್ಣರು ಬಂದು ಮಾಡಿಲ್ಲ, ಪ್ರೀತಮ್ ಗೌಡ್ರೆ ಮಾಡಿರೋದು. ಫಸ್ಟು ನೋಡ್ಬಿಟ್ಟು ಕೆಲಸ ಓಟ್ ಹಾಕ್ಬೇಕು. ಯಾವುದೋ ಒಂದು ಕಿತ್ತಾಟಕ್ಕೋಸ್ಕರ ಓಟ್ ಹಾಕ್ಬಾರ್ದು. 15 ವರ್ಷದಿಂದ ಇದಾರಲ್ಲ JDS, ಏನು ಮಾಡಿದ್ದಾರೆ? ಪ್ರೀತಮ್ ಗೌಡ್ರನ್ನ ಯಾರು ಸೋಲ್ಸ್ಬೋದು ಅಕಸ್ಮಾತ್ ಸರ್? ನಿಂತ್ರ ಯಾರು ಫೈಟ್ ಇದೆ? ಪ್ರೀತಮ್ ಗೌಡ್ರು ಫೈಟ್ ಅಂದ್ರೆ ನೀವು ಕೆಲಸ ಮಾಡಿದ್ರೆ ಯಾರು ಬೇಕಾದ್ರೂ ಫೈಟ್ ಮಾಡ್ಬೋದು. ಕೆಲಸ ಮಾಡಿದ್ರೆ ಯಾರು ಮಾಡಲ್ಲ. ಈಗ ಕೆಲಸ ಮಾಡಿದಾರೆ ಅವರು, ಯಾರು ನಿಂತರೂ ಗೆಲ್ತಾರೆ. ರೇವಣ್ಣ ನಿಂತರೂ ಗೆಲ್ತಾರೆ, ಪ್ರೀತಮ್ ಗೌಡ್ರು ಸ್ವರೂಪ್ ನಿಂತರೂ ಗೆಲ್ತಾರೆ. ಹಾಸನಲ್ಲಿ BJP. ನೀವೇನು ಹೇಳ್ತೀರಣ್ಣ? ಸರ್, ನಾವು ಪ್ರೀತಮ್ ಗೌಡ್ರು. ಇವತ್ತಿನ ದಿನ ಪ್ರೀತಮ್ ಗೌಡ್ರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇವತ್ತಿನ ದಿನ ಹಾಸನ ಕ್ಷೇತ್ರ JDS ಬಿಟ್ಟು BJP ಭದ್ರಕೋಟೆ ಆಗಿದೆ. ಪ್ರೀತಮ್ ಗೌಡ್ರು ಸೋಲು ಅನ್ನೋ ಪ್ರಶ್ನೆನೇ ಇಲ್ಲ. ಆಕಸ್ಮಿಕವಾಗಿ ಯಾರು ಅವ್ರನ್ನ ಸೋಲಿಸಲೇಬೇಕು ಅಂತ ಮುಂದೆ ಬಂದು ನಿಂತ್ಕೊಂಡ್ರೆ ಅವ್ರ ಮೂರ್ಖತನ. ಪ್ರೀತಮ್ ಗೌಡ್ರನ್ನ ಹಾಸನ ಕ್ಷೇತ್ರ ಜನ ಮರೆತ್ರೆ ಮತ್ತೆ ಇತಿಹಾಸದಲ್ಲಿ ಹಾಸನ ಕ್ಷೇತ್ರ ಅಭಿವೃದ್ಧಿ ಆಗಲ್ಲ. ಈಗ ನೋಡ್ಕೊಳ್ಳೋದು ಹೋದ್ರೆ ಯಾರು ದುಡ್ಡು ಕೊಟ್ಟಾರ ಆ ಕಡೆಗೆ ಹೋಗ್ತಾರ. ಯಾರು ಈಗ 2000 ಒಂದು ಓಟಿ, ಈಗ 2000 ಅಂದ್ರೆ ಇನ್ನೊಬ್ಬ 5000 ಅಂದ್ರೆ ಆ ಕಡೆಗೆ ಕೋಟು. ಈಗ ಏನ್ ಅಭಿವೃದ್ಧಿ ಮಾಡಿದ್ರು ಅದೇ ಎಲ್ಲ ಅಭಿವೃದ್ಧಿ ಏನ್ ಮಾಡ್ತಾರೆ ಅಲ್ಲಿ. ಅವ್ರಿಗೆ ಕೊಡೋದು 1,00,000 ಮಾಡಿದ್ರೆ 30 ಪೈಸಾ ದುಡ್ಡು ಅವ್ರಿಗೆ ಕೊಡ್ತಾರೆ, 75 ಪೈಸೆ ದುಡ್ಡು ಅವ್ರು ತಗೋ ಹೋಗ್ತಾರೆ. ದುಡ್ಡು ಯಾರು ಕೊಡ್ತಾರೆ ಆ ಕಡೆ ಕೇಳಿತಾರೆ ಸರ್. ಈಗ 5,000ಕ್ಕೆ ಒಂದು ಓಟು. ನಾ ಈ ಸರಿ ಪ್ರೀತಮ್ ಗೌಡ್ರಿಗೆ ಹಾಕೋದು. ಅದಕ್ಕೆ ಕೇಸರಿ ಹಾಕೊಂಡ್ಬಿಟ್ಟಿದ್ದೀರಾ ಸೀರೆ ಈಗಲೇ? ಬರ್ಬೇಕು, ಅವರ ಅನುಕೂಲ ಮಾಡಿರೋದು ನಮ್ಮ ಹಾಸನಕ್ಕೆ. ಇವ್ರು ಎಂತದ್ದು ಮಾಡಿಲ್ಲ. ಇವರು ನಮ್ಗೆ ರೇವಣ್ಣ ಅವ್ರು ಪರವಾಗಿಲ್ಲ ಅನ್ಸುತ್ತೆ. ರೇವಣ್ಣ ಅವರ ಪ್ರೀತಮ್ ಗೌಡ್ರು ಹೆಂಗ್ ಮಾಡಿದ್ದಾರೆ 5 ವರ್ಷದಿಂದ? ಸರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ತೊಂದರೆ ಏನಿಲ್ಲ. ಸೂಪರ್ ಮ್ಯಾನ್ ಕುಮಾರಸ್ವಾಮಿ ಅವರೇ ಆಗ್ಬೇಕು ಸರ್. ಕಾಂಗ್ರೆಸ್ ಇಸ್ ನಾಟ್, ನನಗಿಷ್ಟ ಇಲ್ಲ ಅದು. ಕುಮಾರಸ್ವಾಮಿ ಅವರು ತುಂಬ ಒಳ್ಳೆಯವರು, ಅವ್ರು ಆಗ್ಬೇಕು ಸರ್. ಇವತ್ತಿನ ಆಡಳಿತದಲ್ಲಿ ಏನಾಗ್ತಿದೆ ಅಂದರೆ ಒಬ್ಬ CM IAS IPS ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ವಾಟ್ ಈಸ್ ದಿ ಮೀನಿಂಗ್ ಆಫ್ ಟಿ? ಇವತ್ತು IAS IPS ನೋಡಿ ಬಂದಿದ್ದಾರೆ, ಒಬ್ಬ CMಗೆ ಕಂಟ್ರೋಲ್ ಇಲ್ವಂಗಾರೆ ಏನಿದು? ದಿಸ್ ಇಸ್ ಆಡಳಿತ ಅಂತೇಳಿ ಏನಿದೆ ಸರ್? ಇವತ್ತು ರಸ್ತೆಲಿ ಬಂದಿದೆ, ಒಬ್ಬರು IPS IAS ಜಗಳ ಆಡ್ಕೊಂಡು ರೋಡಿ ಬರ್ತಾ ಇದ್ದಾರೆ. ಇವ್ರು ಬಂದಿದೆ, ಅವ್ರು ಬಿಟ್ಕೊಳ್ಳೋದು, ಇವ್ರು ಒಬ್ಬ CM ಆದವರು ಜವಾಬ್ದಾರಿ ಏನು? ಒಬ್ಬ ಒಂದು ಆಡಳಿತ ಸರ್ಕಾರ ಹಿಡಿಯೋಕ್ಕಾಗಿಲ್ಲ ಅಂದರೂ ಜನಸಾಮಾನ್ಯರು ಹೆಂಗೆ ರಕ್ಷಣೆ ಮಾಡ್ತಾರೆ? ನಮ್ಮ ಹಕ್ಕನ್ನು ನಾವು ಯಾವುದೇ ಕಾರಣಕ್ಕೂ ಮಾರ್ಕೊಳಕ್ಕೆ ಹೋಗಲ್ಲ. ವ್ಯಕ್ತಿ ನೋಡಬೇಕು. ನಮ್ಮ ಏನು ಕೆಲ ಹಂತದಂತಹ ಜನಸಾಮಾನ್ಯರ ಬಗ್ಗೆ ಕಾಳಜಿ ಯಾರು ವಹಿಸ್ತಾರೆ ಅಂಥವ್ರಿಗೆ ನಮ್ಮ ಮತ ಕೊಡ್ತೀವಿ. ಯಾರು ಬರಲಿ, ನಮ್ಮದು ಸರ್ ಅಪ್ಪಟ JDS, ಅವ್ರಿಗೆ ಹಾಕೋದು ಓಟು. ಸರ್, ಇವತ್ತಿನ ಮಟ್ಟದಲ್ಲಿ ಯಾಕೆ ಬೆಳ್ಕೊಂಡವ್ರೆ ಅಂದ್ರೆ ಇವಾಗ ದುಡ್ಡು ಬೇಕು, ಎಂಡ್ ಬೇಕು, ಬಾಡಬೇಕು. ಕೊಟ್ರೆ ಎಲ್ಲ ಆಗ್ತಾರೆ. ಕುಮಾರಸ್ವಾಮಿ ಬಂದ್ರು ಆಗ್ತಾರೆ, ಯಡಿಯೂರಪ್ಪ ಬಂದ್ರು ಆಗ್ತಾರೆ, ಇನ್ನೊಬ್ಬ ಬಂದ್ರು ಆಗ್ತಾರೆ. ಜನ ಓಟ್ ಹಾಕೋದು ದುಡ್ಡಿಗೆ ಅಷ್ಟೇ. ಆ ಮಟ್ಟಕ್ಕೆ ಬೆಳೆಸವ್ರೆ. ಆ ಮೂಮೆಂಟ್ ಅಲ್ಲಿ ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಆಗ್ತಾರೆ. 2,000 ರೂಪಾಯಿ ನೋಟ್ ಯಾರು ಬಂತು ಅಲ್ಲ, ಒಟ್ಟಾರೆ ಓಟಲ್ಲಿ ನಮ್ಮ ತಪ್ಪು, ದೊಡ್ಡದು ಜನರ ತಪ್ಪು. ಹೌದು, ಖಂಡಿತ. ಓಟ್ ಹಾಕೋರು ತಪ್ಪು, ಖಂಡಿತ. ಸಾಮಾನ್ಯ ಕಾರ್ಯಕರ್ತ ಒಬ್ಬ ನಿಂತ್ಕೊಳ್ಳಿ ಬಿಡಿ, ಅವ್ರ ಕುಟುಂಬದವ್ರು ಯಾಕೆ ನಿಂತ್ಕೋಬೇಕು? ಸಾಮಾನ್ಯ ಕಾರ್ಯಕರ್ತರಿಗೆ ಒಬ್ಬ ಅವಕಾಶ ಕೊಡಿ, ಹೌದಲ್ವಾ? ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಡ್ಲಿ ಬಿಡಿ, ನಿಂತ್ಕೊಳ್ಳಿ, ಎಲ್ಲರೂ ನಿಂತ್ಕೊಳ್ಳಿ. ಈಗ 5 ಜನ ನಿಂತ್ಕೊಬೇಕು ಅಂತ ನಿಮ್ಗೆ ಯಾರಿಗೆ? ಪ್ರೀತಮ್ ಗೌಡ್ರ ಎದುರಿಗೆ ಯಾರು ನಿಂತ್ರೆ ಟಫ್ ಆಯ್ತು? ಅವ್ರು ನಮ್ಮ ಕುಮಾರಸ್ವಾಮಿ ಅವರು, ಅವ್ರ ಮೇಲೆ ತುಂಬಾ ಗೌರವ ಇದೆ. ಅವ್ರ ಮೇಲೆ ನಮ್ಗೆ ಅಭಿಮಾನ ಇದೆ ಕುಮಾರಸ್ವಾಮಿ ಮೇಲೆ. ಅವ್ರು ಹೇಗೆ ಅವ್ರು ಹೇಳಿದಾರಲ್ಲ, ಸಾಮಾನ್ಯ ಕಾರ್ಯಕರ್ತನೊಬ್ಬರು ನಿಲ್ಲಿಸಿ ಗೆಲ್ಲಿಸ್ತೀವಿ ಅಂತ ಹೇಳಿದಾರಲ್ಲ, ಅವ್ರು ಸ್ವರೂಪರ ಆಗ್ಬೋದು ಅಥವಾ ಬೇರೆ ಇನ್ನು ಅದರ್ಸ್ ಯಾರು ಆಗ್ಬೋದು. JDS ಅಲ್ಲಿ ಒಬ್ಬರೇ ಅನ್ನೋದೇನಿಲ್ಲ, ತುಂಬಾ ವರ್ಷದಿಂದಲೂ ಕಾರ್ಯಕರ್ತರಿದ್ದಾರೆ. ಅವ್ರಿಗೆ ಅವಕಾಶ ಕೊಡಿ.